ಈಗ ದ್ವೇಷದ ಭಾಷಣ ಮಾಡೋರೇ ನೀವು. ಸಪೋರ್ಟ್ ಮಾಡೋರು ನೀವು. ಉತ್ತರ ಅದನ್ನ ಹತ್ತಿಕ್ಕಂತ ಪ್ರಯತ್ನ ಮಾಡಿ ಸಪೋರ್ಟ್ ಮಾಡೋರು ನೀವು. ರೇ ಇವ್ರೆ ಜಾಸ್ತಿ ಮೇಲೆ ಮಾತಾಡೋದ್ ಬೇಡ, ಸುಮ್ಕೂರಿ. ನನಗೆ ನೀವೆಲ್ಲ ಸಭಾಧ್ಯಕ್ಷರೇ ನಿಮ್ಗೆಲ್ರಿಗೂ ಗಲಾಟೆ ಮಾಡಿ ಅಂತ ಹೇಳ್ಕೊಟ್ಟಿರೋರು ಗೊತ್ತು ನನಗೆ. ನೋಡಪ್ಪ ಹಿಂಗೆಲ್ಲ ಕೂಗಾಡಿರಿ ಯಾರು ಕೇಳ್ತಿಲ್ಲ, ಯಾರು ಕೇಳಲ್ಲ. ಸಭಾಧ್ಯಕ್ಷರೇ, ಈ ದೇಶದ್ರೋಹ ಭಯೋತ್ಪಾದಕರಿಗೆ ಸಪೋರ್ಟ್ ಆಗ್ತಕ್ಕಂಥ SDPI PFI ಅವರ ಕೇಸ್ ವಿಡ್ರಾ ಮಾಡಿದವರೇ ಇವರು. ಕೇಸ್ ವಿಡ್ರಾ ಮಾಡಿದವರು ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ, ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ದೇಶದ ಭಾಷಣ ಮಾಡಿದವರಿಗೆ. ನಮ್ಮ ಕಾಂಗ್ರೆಸ್ ನಲ್ಲಿ ನೀ RSS ನವನಲ್ಲ, ಕೂತು ನಾಟ್ RSS. ವಾಪಸ್ ತಗೊಂಡಿದ್ದೀರಿ ನೀವು. ನಿಮ್ನೆಲ್ಲ ಎತ್ಕಟ್ಟಿದ್ದಾರೆ ನೀತಿಗಳಿ ಅಂತ ಹೇಳ್ದೆ. ಮತ್ತೆ ನೋಡು ಸರ್, ನಿಮ್ದೇ ದಲಿತ ಶಾಸಕರ ಗೊತ್ತಾಯ್ತು, ನಿಮ್ದೆಲ್ಲ ಗೊತ್ತಾಯ್ತು. ಆಯ್ತು ಕೂತ್ಕೊಳ್ಳಿ. ಕೂತ್ಕೊಳ್ರಿ, ಆಯ್ತು. ಕೂತ್ಕೊಳ್ರಿ, ಹಾಗೆಲ್ಲ ಮಾತಾಡಬಾರ್ದು. ಸುಮ್ಮನೆ ನೀನ್ ಕೂಗೋದೆಲ್ಲ ಗೊತ್ತಾಗ್ಬಿಡಪ್ಪ. ನೀನ್ RSS ಅಂತ ನೀವು ಹೇಳದೆ ಫೈನಲ್. ನಿಂಬಾಯಿಂದ ಹಾಗೆ ಬಂದ್ರೆ ನಾನು ಉತ್ತರ ಹೇಳೋದೇ ಫೈನಲ್. ನಾನು ಹೇಳುದ ನೀವು ನಿಂಬಾಯಿಂದ ಹಾಗೆ ಬಂದ್ರೆ ಹೇಗೆ ಸರ್? ಹೌದು. ಮತ್ತೆ ನೀವು ದ್ವೇಷದ ರಾಜಕಾರಣ ಮಾಡ್ತೀರಿ. ಆ ಕೇಸನ್ನು ಪಡ್ಕೊಂಡಿದ್ದೀರಿ ನೀವು. ಅಧ್ಯಕ್ಷರೇ, ಮುಖ್ಯಮಂತ್ರಿ ಮಾತಾಡೋದಾಗ ಅನುಮತಿ ಇಲ್ದಾನೆ ಶಿಕ್ಷಕ ಒಳಬಳ ಮಾತಾಡಿದ್ರೆ ಮುಖ್ಯಮಂತ್ರಿಗಳು RSS ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ. ಅದನ್ನ ಕಡದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು RSS. ಇಲ್ಲಿರೋರೆಲ್ಲರೂ ಕೂಡ RSS. ದೇಶದ ಪ್ರಧಾನಿ RSS, ದೇಶದ ಪ್ರಧಾನಿ RSS, ಹೋಮ್ ಮಿನಿಸ್ಟರ್ RSS. ಇವ್ರು ಯಾರೋ ನನ್ನ ಮನೆ ಬಂದಿರೋರು ಇವರು RSS ಬಗ್ಗೆ ಈ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸೋ ಪ್ರಶ್ನೆ. ಈ ಟೆರರಿಸ್ಟ್ ಸಪೋರ್ಟ್ ಮಾಡೋರು ಇವರೆಲ್ಲ. ಕಾಂಗ್ರೆಸ್ ಅವರು ಟೆರರಿಸ್ಟ್ ಸಪೋರ್ಟ್, ಇವೆಲ್ಲ ಸಪೋರ್ಟ್ ಮಾಡೋರು ಟೆರರಿಸ್ಟ್. ಮನೆ ಸೇರಿಸ್ಕೊಂಡು ನೀವು ರಾಜಕಾರಣ ಮಾಡೋರು. ನೀವು ಮನೆಗೆ ಇಟ್ಕೊಂಡು ರಾಜಕಾರಣ, ಮನೇಲಿ ಇಟ್ಕೊಂಡು ರಾಜಕಾರಣ ಮಾಡೋರು. ನಿಮ್ಮಿಂದ RSS ಕಲಿಬೇಕಾಯ್ತಿಲ್ಲ. RSS ದೇಶವನ್ನ ಕಟ್ಟುವಂತವ್ರು ನೀವು. ದೇಶನ ಹೊಡೆಯೋರು, ಪಾಕಿಸ್ತಾನ ಹೊಡೆಯೋರು ನೀವು, ಬಾಂಗ್ಲಾದೇಶ ಉತ್ತೇಜನ ಕೊಡುವಂತರು. ನಾವು ದೇಶವನ್ನು ಜೋಡಿಸುವಂತ ನೋಡಿ, ಕರ್ತವ್ಯದಿಂದ ತೆಗಿಬೇಕು. ಇಲ್ಲ, ನಾನು ಹೇಳ್ತಾ ಇರೋದು ಕರ್ತವ್ಯದಿಂದ ತೆಗಿಬೇಕು. ಕಾಂಗ್ರೆಸ್ ಅವರು ಈ PFI ಏಜೆಂಟ್ ಅಂತೀನಿ, ಅದನ್ನು ಹಾಕಿ ಹಂಗಾರೆ ಅದನ್ನು ಬರೀರಿ. ಕಾಂಗ್ರೆಸ್ ಅವರು PFI ಏಜೆಂಟ್ ಅಂತ ಹೇಳ್ತೀರಿ, ಬರೀರಿ ಹಂಗಾರೆ ಅದನ್ನು ಬರೀರಿ ಹಂಗಾರೆ ಅದನ್ನು ಬರ್ಕೊಳ್ಳಿ. ಮತ್ತೆ PFI ಎಲ್ಲ ಅವ್ರ ಏಜೆಂಟ್ಗಳೇ ಅಲ್ಲ. RSS ನವ್ರು ಹೇಳ್ದಾಗ ಮಾಡೋದು, ನೀವು PFI ಹೇಳ್ದಂಗ್ ಮಾಡೋದು. RSS ನವ್ರು ಹೇಳ್ದಾಗ ಮಾಡೋದು. PFI ಹೇಳ್ದಂಗ್ ಮಾಡೋರು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಪಾಕಿಸ್ತಾನ ಹೇಳ್ದಂಗ್ ಮಾಡೋರು. ಆಯ್ತು, ನೀವ್ ಹೇಳಿ. PFI ಹೇಳ್ದಂಗ್ ಮಾಡ್ತೀನಿ ಅಂತ ನೀವ್ ಹೇಳಿ. ಮಾಡೇ ಇಲ್ಲ, ಮಾಡಲ್ಲ. PFI ಹೇಳಿದ್ರು ಮಾಡಲ್ಲ, ಯಾರು ಹೇಳಿದ್ರು ಮಾಡಲ್ಲ. RSS ನಮ್ಮ ವೈರಿಗಳು. ಚೈನಾ ಹೇಳ್ದಂಗ್ ಮಾಡೋರು, ಪಾಕಿಸ್ತಾನ ಹೇಳ್ದಂಗ್ ಮಾಡೋರು. ದೇಶದ್ರೋಹಿ ಚಟುವಟಿಕೆ ನೀವು. ದೇಶ ಉಳಿಯೋರ ಜೊತೆ ಕೈ ಜೋಡಿಸ್ಕೊಂಡು ನೀವು ಮಹಾತ್ಮ ಗಾಂಧೀಜಿ ಹತ್ಯೆಯಾದಾಗ ನೀವು ಏನಂತ ಮಾಡಿದ್ದರು? ಮಹಾತ್ಮ ಗಾಂಧೀಜಿಯವರ ಹತ್ಯೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು? ನಿಮ್ಮನ್ನ ಬ್ಯಾನ್ ಮಾಡಿದ್ರಾಗ ಇತಿಹಾಸ ತಿಳ್ಕೊಳ್ಳಿ. RSS ಬ್ಯಾನ್ ಮಾಡಿದ್ರು, ನಿಮ್ಗೆ ಬ್ಯಾನ್. ನೋಡಿ ಅಧ್ಯಕ್ಷರೇ,
ಯಾವುದೇ ಕಾರಣಕ್ಕೂ ಇವ್ರು RSS ಬಗ್ಗೆ ಮಾತಾಡಿರೋ ಪದನ ವಾಪಸ್ ತೆಗಿಬೇಕು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಮಾಡ್ಲಿ, ನಾವು ಇವ್ರಿಗೆಲ್ಲ ಎದುರ್ಕತ್ತೀವ ಮಾಡಿ ಇವ್ರಿಗೆಲ್ಲ ಎದುರ್ಕತ್ತೀವಿ. ಇವ್ರು ಏನ್ ಮಾಡ್ತಾರೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ. ನೀವು ಏನ್ ಮಾಡ್ತೀರಿ ಅದನ್ನ ಎದುರ್ಸಕ್ ತಯಾರಾಗಿದ್ದೀವಿ. ನಾವು ರೆಡಿ ಇದ್ದೀರಿ, ನಾವು ರೆಡಿಯಾಗಿ ಬಂದಿದ್ದೀರಿ. RSS ಏನೇ ಹೇಳಿದ್ರು ಕೂಡ ಅವ್ರನ್ನ ಎದುರಿಸ್ಲಿಕ್ಕೆ, ಅವರ ಮಾತಾಡ್ತಿರ್ತಕ್ಕಂಥ ಮಾತುಗಳನ್ನ ಎದುರಿಸ್ಲಿಕ್ಕೆ ನಾವು ತಯಾರಾಗಿದ್ದೀವಿ. ಕಾನೂನು ಕಾಪಾಡಿ, ಕಾನೂನು ಸುರಕ್ಷತೆ ಕಾಪಾಡಿ, ಕಾನೂನು ಪಾಲನೆ ಮಾಡಿ. ಆದ್ರೆ ಈ ರೀತಿ RSS ಸಂಘಟನೆ ಬಗ್ಗೆ ಕಾನೂನನ್ನು ಪಾಲನೆ ಮಾಡದೇ ಇರೋರೇ ನೀವು. ನಿಮ್ಮ ಸ್ಥಾನಕ್ಕೆ ಧಕ್ಕೆ ಬರುತ್ತೆ. ಇಲ್ಲಿ ಕೂತ್ಕೊಂಡು ಅವ್ರ ವಿರುದ್ಧವಾಗಿ ಹೇಳೋದು ಸರಿಯಲ್ಲ. ನನ್ನ ಅಭಿಪ್ರಾಯ ಅದು. ನಿಮ್ಮ ಅಭಿಪ್ರಾಯ ಸರಿ, ನೀವು ಹೇಳಿ ಬೇರೆ ಕಡೆ. ಆದ್ರೆ ಇಲ್ಲಿ ಒಂದು ಕಡತದಲ್ಲಿ ಹೇಳ್ತೀನಿ, ಯಾವ ಹೇಳ್ತೀನಿ, ಯಾವ ನಾನು ನಿಮ್ಗೆಲ್ಲ ಎದುರ್ಕೊಳ್ಳಲ್ಲ. RSS ನವ್ರಿಗೆಲ್ಲ ಸರ್ಕಾರ ನಡೆಸೋರು ನೀವು ಈ ರೀತಿ ಮಾತಾಡಿದ್ರೆ ಹೇಗೆ? ಬರೇ ಬೆಂಕಿ ಹಚ್ಚೋದೇ ಕೆಲಸ. ಕಾನೂನು ಕ್ರಮ ತಗೊಳ್ಳಿ, ಬೆಂಕಿ ಹಚ್ಚ ಕೆಲಸ ನಿಮ್ಗೆ. ಕಾನೂನು ಕ್ರಮ ತಗೊಳ್ಳಿ, ಬೆಂಕಿ ಹಚ್ಚ ಕೆಲಸ ನಿಮ್ಗೆ. ಕಾನೂನು ಕ್ರಮ ತಗೊಳ್ಳಿ. ಅದನ್ನ ತೆಗ್ಸಿ, ಅದನ್ನ ಇವ್ರ ಮಕ್ಕಳು ಹೋಗ್ತಾರೆ ಕೇಳ್ಬಿಡಿ ಅಧ್ಯಕ್ಷರೇ. ಇಲ್ಲ, ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ, ಇವ್ರಿಗೆ ಪಾಕಿಸ್ತಾನದವರು ಅಂತ ಹೇಳ್ತೀರಿ. ಒಪ್ಕೊಂತಾರ ಅವರು ಪಾಕಿಸ್ತಾನದವರು ಅಂದ್ರೆ ಒಪ್ಕೊಂತಾರ ಅವರು. ಸಗಣಿ ತಿನ್ನೋದಿಲ್ಲ, ಗೋರಕ್ಷಣೆ ಮಾಡೋದಿಲ್ಲ. ಬರೇ ಬಡವ್ರ ಮಕ್ಕಳಿಗೆ ಇವೆಲ್ಲರೂ, ಬರೇ ಬಡವ್ರ ಮಕ್ಕಳಿಗೆ. ಇವ್ರ ಮಕ್ಕಳು ಎಲ್ಲರೂ ಅಬ್ರಾಡ್ ಹೋಗ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ತೆಗ್ದಿದ್ದಾರೆ. ಇವ್ರ ಮಕ್ಕಳು ಯಾರು RSS ಶಾಖೆಗೆ ಹೋಗಲ್ಲ ಅಧ್ಯಕ್ಷರೇ. ಎಲ್ಲ ನೀವು ಹೋಗ್ತೀರಾ? ಹಿಂದುಳಿದವರು ಕಳಿಸ್ತಾರೆ. ಕೇಳಿ ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ? ಎಷ್ಟು ಜನ RSS ಶಾಖೆ ಕಳಿಸ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ರಿ. ಎಲ್ಲಿದೆ ತೋರಿಸ್ರಿ. ಯಾರು ಇಲ್ಲ ಅಧ್ಯಕ್ಷರೇ, ಯಾರು ಇಲ್ಲ. ಅಷ್ಟೇ ಅಂತ ಹೇಳಿ ಯಾರು ನಿಮ್ಮ ಮಕ್ಕಳಿಗೆ RSS ಶಾಖೆ ಕಳಿಸ್ತಾ ಇಲ್ಲ. ನಿಮ್ಮ ಕುಡಿತೀರಪ್ಪ ಇಲ್ಲಿ ಅಧ್ಯಕ್ಷರೇ? ಕೇಳಿ, ಎಷ್ಟು ಜನ ಈಗ ಅಧ್ಯಕ್ಷರೇ, ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿ ಇದ್ದಾರೆ ಅಂತ ಹೇಳಿ. ಯಾವ ದಲಿತ ಕಾಲೋನಿಯಲ್ಲಿ ಇವ್ರ ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್. ಆಮೇಲೆ ಉಳಿದಿದ್ದು ದಲಿತರು ಉದ್ಧಾರ ಮಾಡ್ತೀವಿ ಅಂತ 50 ವರ್ಷ ಹೇಳಿದ್ರಲ್ಲ, ಪಾಪ ಮುಖ್ಯವಾಗಿ ಬರಬಾರ್ದು ಅವರು. ಎಲ್ಲ ಕಾಲೋನಿಯಲ್ಲೇ ಇರಬೇಕು. ಸದಾಶಿವನಗರ ಖರ್ಗೆ ಅವರು ದಲಿತ ಕಾಲೋನಿಯಲ್ಲೇ ನಮ್ಮ ಮಕ್ಕಳು ಮಾತ್ರ RSS ಹೋಗ್ಬೇಕು. ನಮ್ಮ ಮಕ್ಕಳು RSS ಹೋಗ್ಬೇಕು. ನಮ್ಮ ಮಕ್ಕಳು ಸತ್ರು RSS ಶಾಖೆ ನಿಮ್ಮಂತ ಯೋಗ್ಯತೆ ಇಲ್ಲಿದ್ದವರು RSS ಬರೋದೇ ಬೇಡ. ನಿಮ್ಮಂತ ಯೋಗ್ಯತೆ ಇಲ್ಲಿದ್ದವರು ಬರೋದೇ ಬೇಡ. ಯೋಗ್ಯತೆನೇ ಇಲ್ಲ ಬಿಡಿ, ನಿಮಗೆ ಯೋಗ್ಯತೆ ಇಲ್ಲ, ಯೋಗ್ಯತೆನೇ ಇಲ್ಲ. ನೀವೇ ಆಗ್ಬೇಕ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ನಾಲಾಯಕ ಯೋಗ್ಯತೆ ಇಲ್ಲ. ನಿಮಗೆ ಗುರುನಾರಾಯಣ್ ತತ್ವವನ್ನು ಕಲಿಸ್ತೀವಿ. ಬಾರಿ ಸದಾಶಿವನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಬಾರಿ ಮಾತಾಡ್ತಾರೆ. ಹೆಸರು ಬರೋದಿಲ್ಲ. ಬರೇ ಸದಾಶಿವನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಮಾತಾಡುತ್ತೀರಾ? ನೀವೇನ್ ಮಾಡಿದ್ದೀರಾ? ನೀವು ನಿಮ್ಮ ಅಪ್ಪ ಮಕ್ಕಳೆಲ್ಲ 50 ವರ್ಷ ಇದನ್ನೇ ಮಾಡಿದ್ದೀರಿ. ದಲಿತರ ಬಗ್ಗೆ ನೀವೇನ್ ಮಾಡಿದ್ದೀರಿ ಹೇಳಿ? ಎಲ್ಲಿದ್ರಪ್ಪ? ಕ್ವಿಟ್ ಇಂಡಿಯಾ ಗುಲ್ಬರ್ಗ 75 ವರ್ಷ ಗುಲ್ಬರ್ಗದಲ್ಲಿ ಏನ್ ಮಾಡಿದ್ರಿ ಅಂತ ಗೊತ್ತಿದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದ್ದಾಗ ಏನ್ ಮಾಡಿದ್ರಿ? ಗುಲ್ಬರ್ಗದಲ್ಲಿ 75 ವರ್ಷ ಎಲ್ಲಿದ್ರಿ? ಯುದ್ಧ ಮಾಡಿದಾಗ ಎಲ್ಲಿದ್ರಿ? ಕೇಳಿ ಅಧ್ಯಕ್ಷರೇ, ಉತ್ತರ ಇಲ್ಲ, ಏನಿಲ್ಲ, ಸುಮ್ಮನೆ ಎದ್ದಿಟ್ಕೊಂಡಿಲ್ಲ ಅಷ್ಟೇ. ಗೊತ್ತಿದ್ದಾರೆ ನೋಡ್ರಿ, ನಿಮ್ ದೇಶಭಕ್ತಿ ಎಲ್ಲ ಗೊತ್ತಿದೆ. ಅದಕ್ಕೆ ಪಟೇಲ್ ಅವರು ನಿಮ್ಗೆಲ್ಲ ಬ್ಯಾನ್ ಮಾಡಿ ತೆಗಿಸಿ ಸರ್, ಅದು
ನಾವು ಇಲ್ಲ ನಾವು ಪಾರ್ಲಿಮೆಂಟ್ ಉಪಯೋಗಿಸಿಲ್ಲ. ನಾವು ಒಂದು ಪಾರ್ಲಿಮೆಂಟ್ ನಿಮ್ ಪಾಕಿಸ್ತಾನ ಅಂದ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಪಾಕಿಸ್ತಾನ ಅಂತ ಯಾಕೆ ಸುಮ್ಮನೆ ಮತ್ತೆ ನಾವು ಹಂಗೆ RSS ಅಂದ್ರೆ ಬಿಡಲ್ಲ. ಪಾಕಿಸ್ತಾನ ಅಂತ ಹೇಳಿ RSS ಅಂದ್ರೆ ನಾವು ಬಿಡಲ್ಲ. RSS ಈಗ ಇವಾಗ ಮಾಡಿದ್ದೀರಲ್ಲ, 4% ಇನ್ನೇನ್ ಮಾಡಿದ್ದೀರಾ ನೀವು? ಒಂದು ಆರ್ಗನೈಸೇಷನ್ 4% ಮಾಡಿರೋದು ಅದಕ್ಕೆ ಇವ್ರು ಇನ್ನೇನ್ ಮಾಡಿರೋದು ಅದಕ್ಕೆ ಮಾಡಿರೋದು. ಈ RSS ಅಂತ RSS ಅಂತ ಹೇಳಿದ್ರೆ ನಿಮ್ಗೆ ಹೇಳಿದ್ನ? ಅದರಿಂದ ಕಳುತ್ತಿಂದ ತೆಗಿಯಕ್ಕಾಗಲ್ಲ. ನಾವು ಬಿಡಲ್ಲ. ಅದರಿಂದ ಬಿಡಲ್ಲ ನಾವು. ದಯವಿಟ್ಟು ತೆಗಿಯಕ್ ಬಿಡಲ್ಲ ಸದನ ಅಂತಾರೆ. ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ತೆಗಿಯಕ್ ಬಿಡಲ್ಲ ಅಂತ ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ಅದು ಅನ್ಪಾರ್ಲಿಮೆಂಟ್ ವರ್ಡ್ ಆಯ್ತು, ತೆಗಿಬಹುದಾಯ್ತು. ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ ಅದು. ಅದರಿಂದ ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ಪರವಾಗಿರೋರು ಇವರು ಚರ್ಚೆನಲ್ಲಿ ಬರ್ತವೆ. 4% ಮುಸ್ಲಿಮರಿಗೆ ಕೊಟ್ಟಿದಾರಲ್ಲ ರಿಸರ್ವೇಶನ್. ಯಾಕೆ ಕೊಟ್ಟಿದ್ದಾರೆ ಇವರು? ಅದಕ್ಕೆ ಕೊಟ್ಟಿರೋದು. ಪಾಕಿಸ್ತಾನ ನೋಡಿದ್ರಲ್ಲ, ಪಾಕಿಸ್ತಾನ ಭಾಗ ಮಾಡಿದ್ರಲ್ಲ, ಇಂಡಿಯಾ ಪಾಕಿಸ್ತಾನ ಹಾಳು ಮಾಡ್ಬಿಟ್ರಲ್ಲ ದೇಶನ. ದೇಶನ ಧ್ವಂಸ ಆಗಕ್ಕೆ ನೀವು ದೇಶನ ಹೊಡೆದ್ರು, ದೇಶನ ಹೊಡೆದ್ಬಿಟ್ರು ಅವರು. RSS ಜನಸಂಖ್ಯೆ ಪ್ರಧಾನಮಂತ್ರಿ ಆಗ್ಬೇಕು ಅಂತ ದೇಶನ ಹೊಡೆದ್ಬಿಟ್ರು.